ಬೆಳಗಾವಿಯಲ್ಲಿ ಏನು ನಡೀತು ಮತ್ತು ಈಗೆಲ್ಲಿ ಏನು ನಡೀತಾ ಇದೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಏನು ಹೇಳಬೇಕು ಸರ್? ಈಗ ಸಮಾಜದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಅಡ್ಮಿನಿಸ್ಟ್ರೇಟರ್ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿದೆ. ನಾನು 18 ವರ್ಷ ಇಲ್ಲಿ ಬಂದಿರಲಿಲ್ಲ. ದಾನ ಕೊಟ್ಟವ್ರನ್ನ ಹೊರಗಿಟ್ಟು ಲೂಟಿಕೋರನ್ನ ಟ್ರಸ್ಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು 18 ವರ್ಷದಿಂದ ಅವ್ರದ್ದು ಏನಿತ್ತು ಆಸ್ತಿ, ಈಗ ಅವ್ರ ಆಸ್ತಿಗಳು ಏನಾಗಿದ್ದಾವೆ, ಅವರು ಈ ಸಮಾಜಕ್ಕೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ, ಏನೇನು ಧರ್ಮ ಮಾಡಿದ್ದಾರೆ, ಏನೇನು ಷಡ್ಯಂತ್ರ ಮಾಡಿ ಹಿಂದಿನ ಜಗದ್ಗುರುಗಳನ್ನು ಹೊರಗೆ ಹಾಕಿದ್ದಾರೆ, ಈಗಿನ ಗುರುಗಳನ್ನು ಕೂಡ ಹೊರಗೆ ಹಾಕಲಿಕ್ಕೆ ಹುನ್ನಾರ ನಡೆಸಿದ್ದಾರೆ. ಇದು ಅವರ ಸ್ವಂತ ಮನೆಯ ಆಸ್ತಿನೋ ಇದು ಸಮಾಜದ ಆಸ್ತಿನೋ ಅಂತ ಮಾತ್ರ ಕೇಳಲಿಕ್ಕೆ ನಾನು ಬಂದಿದ್ದೀನಿ. ಲೆಕ್ಕ ಕೊಡಿ, ಮನೆಗೆ ನಡಿ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ. ಆಡಳಿತಾಧಿಕಾರಿಗಳನ್ನ, ಫೌಂಡರ್ ಟ್ರಸ್ಟಿಯನ್ನು ಅವ್ರನ್ನೆಲ್ಲ ಹೊರಗಿಟ್ಟು ಒಂದು ಸಭೆ ನಡೆಸ್ತಾ ಇದ್ದಾರೆ ಅಂದರೆ ಏನು ಸರ್ ಉದ್ದೇಶ? ಅವ್ರಿಗೆ ಕೈಗೊಂಬೆ ಆಗಿರ್ತಕ್ಕಂಥವ್ರನ್ನೇ ಟ್ರಸ್ಟ್ಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಆ BC ಉಮಾಪತಿ ಇದಾರಲ್ಲ, ದೇಶಕ್ಕೆ ದೊಡ್ಡವನು ಅಂತ ಹೇಳ್ತಾರೆ ಅಷ್ಟೇ ಅವ್ರ ಬಗ್ಗೆ. ಆದರೆ ಅವರು ಆ ಟ್ರಸ್ಟ್ ಒಳಗೆ ಯಾರನ್ನು ಇಟ್ಕೊಂಡಿದ್ದಾರೆ? ಅವ್ರ ಮಾವನ್ನ, ಅವ್ರ ಅಳಿಯನ್ನ, ಅವ್ರ ಕಕ್ಕನ್ನ, ಅವ್ರ ಚಿಕ್ಕಪ್ಪನ್ನ, ಅವ್ರ ಲೂಟಿ ಹೊಡೆದವ್ರನ್ನ ಅವ್ರನ್ನ ಇಟ್ಕೊಂಡಿದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ಸಮಾಜ ದೊಡ್ಡದಿದೆ. ಸಮಾಜ ಬಾಂಧವ್ರನ್ನ, ಪ್ರಮುಖರನ್ನ ಟ್ರಸ್ಟ್ ಮಾಡ್ಕೊಂಡು ಸಮಾಜ ಕಟ್ಟೋದು, ಸಮಾಜದ ಬೆಳವಣಿಗೆಗೆ 2A ಮೀಸಲಾತಿಗೆ ಏನು ಕೊಡುಗೆ ಇದೆ ಅವ್ರದ್ದು? ಏನು ಐಷಾರಾಮಿ ಕಟ್ಟಡ ಕಟ್ಟಲಿಕ್ಕೆ ಇವರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ? ಸಮಾಜ ಕಟ್ಟಿರೋದು ಐಷಾರಾಮಿ ಟ್ರಸ್ಟ್ಗಳನ್ನು, ಏನು ಕಟ್ಟಡಗಳನ್ನ ಕಟ್ಟಿಕೊಂಡು ಕಾಲಹರಣ ಮಾಡಲಿಕ್ಕೆ ಇವರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ, ಸಮಾಜದ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂದರು, ಶಾಲೆ ಕಟ್ಟಿಸ್ತೀವಿ ಅಂದರು, ಏನಾರು ಕಟ್ಟಿದಾರ? ಇಲ್ಲಿ ಎದುರುಗಡೆ ಹಾಲು ಮತದ ಸಮಾಜದ ಸ್ವಾಮೀಜಿಯವರು ಇಲ್ಲೇ ಇದ್ದಾರೆ. 5-6 ವರ್ಷದಲ್ಲಿ ದಿನ ದಶಮಾನೋತ್ಸವ ಮಾಡಿದ್ದಾರೆ. 10 ವರ್ಷದಲ್ಲಿ ಕೋಚಿಂಗ್ ಸೆಂಟ್ರು, ಶಾಲೆ, ಮತ್ತೊಂದು ಮಾಡಿದ್ದಾರೆ. ಇವರೇನು ಮಾಡಿದ್ದಾರೆ? ಸಮಾಜದ ಹೆಸರ ಮೇಲೆ ತಮ್ಮ ಬೆಳವಣಿಗೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸರ್ಕಾರ ನೀಡಿದ ಅನುದಾನ ಮತ್ತು ಭಕ್ತರ ದೇಣಿಗೆ ಎಲ್ಲ ದುರ್ಬಳಕೆ ಆಗಿದೆ. ಅದರ ವಿರುದ್ಧ ಇವತ್ತು ಹೋರಾಟ. ಇವತ್ತು ಸಮಾಜ ಜನರು ಏನು ಹೇಳ್ತಾರೋ ಅದಕ್ಕೆ ಅವ್ರು ತಲೆಬಾಗಬೇಕು. ಸಾರ್ವಜನಿಕವಾಗಿ ಅದನ್ನೆಲ್ಲ ಪ್ರಕಟಿಸಲೇಬೇಕು. ಅದ್ರಲ್ಲಿ ತಪ್ಪೇನಿದೆ? ಬೆವರಿನ ಹನಿಯ ದುಡ್ಡದ ದುಡ್ಡಿನಲ್ಲಿ ಕೊಟ್ಟಿರ್ತಕ್ಕಂಥ ಹಣವನ್ನು ಭಕ್ತರು ಇವತ್ತು ಸಮಾಜ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಇವರು 4 ಗೋಡೆ ಮಧ್ಯೆ ಕೂತ್ಕೊಂಡು ನಾನು ಲೆಕ್ಕ ಕೊಡ್ತೀನಿ ಅಂದರೆ ಅದ್ಯಾವನೇ ಹೆಂಗೆ ಭಕ್ತರ ಹತ್ರ ಹೋಗಿ ಮನೆಗೆ ಹೋಗಿ ದುಡ್ಡು ಎತ್ತಿದಾರಲ್ಲ, ಹಾಗೆ ಸಮಾಜದ ರಾಜ್ಯದ ಸಭೆ ಕರೆದು ಪಾರದರ್ಶಕವಾಗಿ ಏನು ಸರ್ಕಾರದ ದುಡ್ಡು ಎಷ್ಟು, ಚೆಕ್ನಲ್ಲಿ ಬಂದಿರತಕ್ಕಂಥದ್ದು ಎಷ್ಟು, ಖಾಸಗಿಯಾಗಿ ಹಣ ದೇಣಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ದೇಣಿಗೆ ನೀಡಿದ ಭಕ್ತರಿಗೆ ಒಳಗೆ ಪ್ರವೇಶ ಬಿಡ್ತಾರೆ. ಇದು ಎಂಥ ವಿಪರ್ಯಾಸ! ಇದು ಎಂಥ ಇವರು ಸಮಾಜ ಕಟ್ಟಾರ? ಇವರು ಸಮಾಜ ಕಟ್ಟಾರಲ್ಲ, ಸಮಾಜದ ಹೆಸರಿನ ಮೇಲೆ ನುಂಗಣ್ಣುಗಳು ಇವರು, ಲೂಟಿಕೋರರು. ಇವತ್ತು ಈ ಸಭೆ ಗ್ಯಾರಂಟಿ ನಡೆಯೋದಿಲ್ಲ, ನಡೆಯೋಕ್ಕೆ ನಾವು ಬಿಡೋದಿಲ್ಲ. ಸಮಾಜ ಲೆಕ್ಕ ಕೊಡಲಿಲ್ಲ ಅಂದರೆ ಅವ್ರವ್ರ ಮನೆಗಳ ಮುಂದೆ ಅವ್ರವ್ರ ವ್ಯಾಪಾರ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲೆಲ್ಲ ಧರಣಿ ಮಾಡ್ತೀವಿ, ಅಲ್ಲಿ ಹೋರಾಟ ಮಾಡ್ತೀವಿ. ಏನು ನಿರ್ಣಯ ತೆಗೆದು ಸ್ವಾಮೀಜಿ ಏನೋ ಅಂಗಡಿಯಾಗಿನ ವಸ್ತುನ ಬೇಕಂದ ತರೋದು, ಬೇಡ ಅಂದಾಗ ಹೊರಗೆ ಹಾಕೋದು, 10 ಅರಕೆ ಹೊತ್ತು ಹಡ್ಕೊಂಬಂದಿರೋರು ಇವರು. ಹಡ್ಕೊಂಬಂದು ಬೆಳೆಸಿ ಅದು ಆಕ್ಸಿಡೆಂಟ್ ಆಗಿದೆ ಅಂದ ತಕ್ಷಣ, ಕಾಲು ಮುರಿದೈತಿ ಅಂದ ತಕ್ಷಣ ಅದನ್ನ ಆ ಮಗು ಒಯ್ದು ಹೊಳೆಗೆ ಬಿಡೋಕ್ಕಾಗತ್ತಾ? ಅದು ಮತ್ತೆ ರಿಪೇರಿ ಮಾಡಬೇಕು, ಕಾಲು ಓಡಾಡಂಗೆ ಮಾಡಬೇಕು, ಮತ್ತೆ ಬೆಳೆಸ್ಬೇಕು. ಅದು ಬಿಟ್ಟು ಇವ್ರ ಅನುಕೂಲಕ್ಕೆ ಸ್ವಾಮೀಜಿ ಇವ್ರ ತಾಳಕ್ಕೆ ಕುಣಿಲಿಲ್ಲ ಅಂದರೆ, ಮತ್ತೆ ಆ ತಾಳಕ್ಕೆ ಕುಣಿಲಿಲ್ಲ ಅಂದ ತಕ್ಷಣ ನಾವು ಹೊರಗೆ ಹಾಕಿದರೆ ಅದು ನಡೆಯೋದಿಲ್ಲ. ಇನ್ನು ಇದುವರೆಗೂ ನಡೀತಿತ್ತು ನಿಮ್ಮದು ಆಟ, ಇನ್ಮೇಲೆ ನಡೆಯೋದಿಲ್ಲ. ಇವತ್ತಿಗೆ ಅಂತ್ಯ ಆಗುತ್ತೆ. ಟ್ರಸ್ಟ್ನವ್ರು ತೆಗೆದುಕೊಳ್ಳೋ ಯಾವುದೇ ನಿರ್ಣಯಕ್ಕೆ ನೀವು ಒಪ್ಪಲ್ಲ. ಈ ಸಮಾಜ ಒಪ್ಪಲ್ಲ. ಸಮಾಜ ಒಪ್ಪಲ್ಲ ಅಂದ್ರೆ ಹಗಲೆಲ್ಲ ಈ ಕೆಲಸ ಮಾಡೋದ ಬೇಡಪ್ಪ ಉಮಾಪತಿ, ನೀನೇ ಪೀಠಾಧಿಪತಿ ಆಗ್ಬಿಡು. ನೀನೇ ಪೀಠಾಧಿಪತಿ ಆಗ್ಬಿಡು. ನೀನ್ ಸಾಯೋವರೆಗೂ ನಿನ್ನೆ ಪೂಜೆ ಮಾಡಿಬಿಡ್ತೇವ. ಯಾಕೆ ಅವ್ರನ್ನ ತೆಗಿಯೋದು ಇವ್ರನ್ನ ತೆಗಿಯೋದಾಕ? ನೀನೇ ಲೂಟಿ ಹೊಡಿ, ನೀನೇ ಸ್ವಾಮಿ ಆಗು, ನಿನ್ನ ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಅಡ್ಡಾಡ್ಬಿಡ್ತೇವೆ. ಹೋಗತ್ತ
ಏ ಕಾವಿದ ಅದು ಗೌನ್ ಇದ್ದಲ್ಲಿ ತಗೊಂಬರ್ರಪ್ಪ ಎಲ್ಲೈತಿ ಅವ್ನು ಬಂದ್ರೆ ಹಾಕೇ ಬಿಡೋಣ. ಉಚ್ಚಾಟನೆ ಮಾಡ್ಲಾಗಿತ್ತು ಈಗ ಮತ್ತೆ ಅದು ಯಾವ ಆಪಾದನೆನೂ ಇಲ್ಲ ಹಿಂದಿನ ಸ್ವಾಮೀಜಿದು. ಇವ್ರ ತಾಳಕ್ಕೆ ತಕ್ಕಂತೆ ಕುಣಿಲಿಲ್ಲ ಅಂತ ಹೇಳಿ ಸಮಾಜ ಕಟ್ಟಿದ ಸಿದ್ಧಲಿಂಗ ಸ್ವಾಮಿ ಅವರನ್ನ ರಾತ್ರಿ ಹೊರಗೆ ಹಾಕಿದ್ರು. ಮಹಾನ್ ಸ್ವಾಮಿಗಳನ್ನ ಆರೋಗ್ಯವನ್ನ ನೋಡ್ಲಾರ್ದೆ ಅವ್ರ ಸಾವಿಗೆ ಇವ್ರ ಪಾಪಿಗಳು ಕಾರಣರಾಗಿದ್ದಾರೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಹಂತವಾಗಿ ಬಿಚ್ಚಿಡ್ತೀವಿ. ಆ ಪಾಪದ ಕೂಡ ತುಂಬ್ತಾ ಇದೆ. ಖಂಡಿತವಾಗಿ ನೀವು ಸಮಾಜದ ಶಾಪಕ್ಕೆ ಗುರಿ ಆಗ್ತೀರಿ. ನೀವು ಬರ್ರಿ ನೋಡ್ಕೊಂತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.